ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಹಲವು ಹೊಸ ಅನುಭವಗಳು, ಹೊಸ ಆಲೋಚನೆಗಳು ಮತ್ತು ಮಹತ್ವದ ಬದಲಾವಣೆಗಳನ್ನು ತರುವ ಸಮಯವಾಗಬಹುದು. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ತಮ್ಮ ಗುರಿಯ ಬಗ್ಗೆ ಸಂಪೂರ್ಣ ಗಮನ ಹೊಂದಿರುವವರು. ನೀವು ಯಾವ ಕೆಲಸ ಮಾಡಿದರೂ ಅದನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡಲು ಪ್ರಯತ್ನಿಸುವ ಸ್ವಭಾವ ಹೊಂದಿರುತ್ತೀರಿ. ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಸವಾಲುಗಳು ಬಂದರೂ ಅವುಗಳನ್ನು ಎದುರಿಸಿ ಮುಂದೆ ಸಾಗುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಮೌನದ ಹಿಂದೆ ದೊಡ್ಡ ಆಲೋಚನೆಗಳು ಇರುತ್ತವೆ. ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಇರುತ್ತದೆ. ಇದೇ ಗುಣಗಳು ಜುಲೈ ತಿಂಗಳಲ್ಲಿ ನಿಮಗೆ ಸಹಾಯ ಮಾಡಬಹುದು. ಈ ತಿಂಗಳು ನಿಮಗೆ ಒಂದು ಮುಖ್ಯ ಸಂದೇಶ ಇದೆ. ಜೀವನದಲ್ಲಿ ಎಲ್ಲವೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು ನಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ವೃಶ್ಚಿಕ ರಾಶಿಯವರ ವಿಶೇಷ ಗುಣ ಎಂದರೆ ಯಾವುದೇ ವಿಷಯವನ್ನು ಮೇಲ್ಮೈಯಲ್ಲಿ ನೋಡದೆ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ. ನೀವು ಜನರ ಮಾತಿಗಿಂತ ಅವರ ನಡವಳಿಕೆಯನ್ನು ಗಮನಿಸುವವರು. ನಿಮ್ಮ ಒಳನೋಟ ಮತ್ತು ಅನುಭವ ನಿಮಗೆ ಸರಿಯಾದ ದಾರಿ ತೋರಿಸಬಹುದು, ಆದರೆ ಕೆಲವೊಮ್ಮೆ ಹೆಚ್ಚು ಯೋಚಿಸುವ ಅಭ್ಯಾಸ ನಿಮ್ಮ ಮನಸ್ಸಿಗೆ ಒತ್ತಡ ತರಬಹುದು. ಜುಲೈ ತಿಂಗಳಲ್ಲಿ ಮನಸ್ಸಿನ ಶಾಂತಿಗೆ ಹೆಚ್ಚು ಮಹತ್ವ ನೀಡಿ. ಎಲ್ಲ ವಿಷಯಗಳನ್ನು ನಿಮ್ಮ ನಿಯಂತ್ರಣದಲ್ಲಿಡಲು ಪ್ರಯತ್ನಿಸುವ ಬದಲು ನಿಮ್ಮ ಪ್ರಯತ್ನದ ಮೇಲೆ ನಂಬಿಕೆ ಇಡುವುದು ಉತ್ತಮ. ವೃತ್ತಿ ಮತ್ತು ಉದ್ಯೋಗ. ಜುಲೈ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಧಾನವಾಗಿ ಉತ್ತಮ ಬೆಳವಣಿಗೆ ಕಾಣಬಹುದು. ಬಹಳ ದಿನಗಳಿಂದ ಮಾಡಿದ ಶ್ರಮಕ್ಕೆ ಈಗ ಗುರುತಿನ ಸಮಯ ಬರಬಹುದು. ನಿಮ್ಮ ಕೆಲಸದ ಗುಣಮಟ್ಟ ಮತ್ತು ನಿಮ್ಮ ಜವಾಬ್ದಾರಿ ತೆಗೆದುಕೊಳ್ಳುವ ಗುಣವನ್ನು ಹಿರಿಯರು ಗಮನಿಸುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರಬಹುದು. ಆರಂಭದಲ್ಲಿ ಅದು ಸ್ವಲ್ಪ ಕಷ್ಟ ಅಥವಾ ಒತ್ತಡದಂತೆ ಅನಿಸಿದರೂ ಇದೇ ಸಮಯ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶವಾಗಬಹುದು. ನಿಮ್ಮ ಮಾತು ಮತ್ತು ನಿಮ್ಮ ವರ್ತನೆಯ ಬಗ್ಗೆ ಎಚ್ಚರಿಕೆ ಇರಿಸಿ. ಕೆಲವೊಮ್ಮೆ ನಿಮ್ಮ ನೇರವಾದ ಮಾತು ಇತರರಿಗೆ ಬೇರೆ ರೀತಿಯಲ್ಲಿ ಅರ್ಥವಾಗಬಹುದು, ಆದ್ದರಿಂದ ಶಾಂತವಾಗಿ ಮಾತನಾಡುವುದು ಉತ್ತಮ. ಹೊಸ ಉದ್ಯೋಗ ಹುಡುಕುತ್ತಿರುವ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಸಂದರ್ಶನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಜ್ಞಾನ ನಿಮಗೆ ಸಹಾಯ ಮಾಡಬಹುದು. ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಹೊಸ ಯೋಜನೆಗಳನ್ನು ರೂಪಿಸುವ ಸಮಯ. ಹೊಸ ಗ್ರಾಹಕರು ಅಥವಾ ಹೊಸ ಸಂಪರ್ಕಗಳು ನಿಮ್ಮ ವ್ಯಾಪಾರಕ್ಕೆ ಸಹಾಯ ಮಾಡಬಹುದು, ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಹಣಕಾಸು ಮತ್ತು ಆರ್ಥಿಕ ಪರಿಸ್ಥಿತಿ. ಹಣದ ವಿಚಾರದಲ್ಲಿ ಜುಲೈ ತಿಂಗಳು ಸಮತೋಲನ ಅಗತ್ಯವಿರುವ ಸಮಯ. ಆದಾಯದ ಅವಕಾಶಗಳು ಕಾಣಬಹುದು, ಆದರೆ ಖರ್ಚು ಮಾಡುವಾಗ ಯೋಚನೆ ಮಾಡುವುದು ಮುಖ್ಯ. ಕುಟುಂಬದ ಅಗತ್ಯಗಳಿಗೆ ಹಣ ಖರ್ಚಾಗಬಹುದು. ಹಳೆಯ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಯಾರಿಗಾದರೂ ಹಣ ಕೊಡುವಾಗ ಅಥವಾ ಹೊಸ ಹೂಡಿಕೆ ಮಾಡುವಾಗ ಎಚ್ಚರಿಕೆ ವಹಿಸಿ. ನಿಮ್ಮ ಭವಿಷ್ಯದ ಭದ್ರತೆಗಾಗಿ ಹಣ ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸಣ್ಣ ಉಳಿತಾಯಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಸಹಾಯವಾಗಬಹುದು. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳು ಪರಿಶ್ರಮ ಮತ್ತು ಏಕಾಗ್ರತೆಯ ಸಮಯವಾಗಬಹುದು. ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಂಡು ಓದಿದರೆ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರ ದೊಡ್ಡ ಶಕ್ತಿ ಎಂದರೆ ಒಂದು ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ. ನೀವು ಕಷ್ಟದ ವಿಷಯಗಳನ್ನು ನಿಧಾನವಾಗಿ ಕಲಿತು ಯಶಸ್ಸು ಪಡೆಯುವ ಗುಣ ಹೊಂದಿದ್ದೀರಿ. ಪರೀಕ್ಷೆಗಳಿಗೆ ತಯಾರಿ ಮಾಡುವವರು ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಕೊನೆಯ ಕ್ಷಣದಲ್ಲಿ ಒತ್ತಡ ತೆಗೆದುಕೊಳ್ಳುವ ಬದಲು ಪ್ರತಿದಿನ ಸ್ವಲ್ಪ ಸಮಯ ಅಭ್ಯಾಸ ಮಾಡುವುದು ಉತ್ತಮ. ಹೊಸ ಕೋರ್ಸ್ ಕಲಿಯಲು ಅಥವಾ ಹೊಸ ಕೌಶಲ್ಯ ಬೆಳೆಸಿಕೊಳ್ಳಲು ಜುಲೈ ತಿಂಗಳು ಒಳ್ಳೆಯ ಸಮಯವಾಗಬಹುದು. ನಿಮ್ಮ ಭವಿಷ್ಯಕ್ಕೆ ಸಹಾಯ ಮಾಡುವ ವಿಷಯಗಳ ಮೇಲೆ ಗಮನ ನೀಡಿ. ಪ್ರೀತಿ ಜೀವನ ಮತ್ತು ಸಂಬಂಧಗಳು. ಪ್ರೀತಿಯ ವಿಚಾರದಲ್ಲಿ ಜುಲೈ ತಿಂಗಳು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಮಯವಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಇರುವ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಹೇಳುವುದು ಮುಖ್ಯ. ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ತುಂಬಾ ನಿಷ್ಠಾವಂತರಾಗಿರುತ್ತಾರೆ. ನೀವು ಒಬ್ಬರನ್ನು ನಂಬಿದರೆ ಸಂಪೂರ್ಣ ಮನಸ್ಸಿನಿಂದ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ, ಆದರೆ ಕೆಲವೊಮ್ಮೆ ಹೆಚ್ಚು ನಿರೀಕ್ಷೆಗಳು ಸಂಬಂಧದಲ್ಲಿ ಸಣ್ಣ ಸಮಸ್ಯೆಗಳನ್ನು ತರಬಹುದು. ಆದ್ದರಿಂದ ಸಂಗಾತಿಯ ಭಾವನೆಗಳಿಗೂ ಮಹತ್ವ ನೀಡಿ. ವಿವಾಹಿತರಾದ ವೃಶ್ಚಿಕ ರಾಶಿಯವರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮತ್ತು ಸಣ್ಣ ತಪ್ಪುಗಳನ್ನು ಕ್ಷಮಿಸುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗುವ ಸಾಧ್ಯತೆ ಇದೆ,
ಆದರೆ ಯಾವುದೇ ಸಂಬಂಧವನ್ನು ಮುಂದುವರಿಸುವ ಮೊದಲು ವ್ಯಕ್ತಿಯ ಸ್ವಭಾವ ಮತ್ತು ಯೋಚನೆಯನ್ನು ತಿಳಿದುಕೊಳ್ಳಿ. ಕುಟುಂಬ ಜೀವನ. ಕುಟುಂಬದ ವಿಚಾರದಲ್ಲಿ ಜುಲೈ ತಿಂಗಳು ಕೆಲವು ಸಂತೋಷದ ಕ್ಷಣಗಳನ್ನು ತರಬಹುದು. ಮನೆಯವರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಕೆಲಸದ ಬ್ಯುಸಿಯಿಂದ ಕುಟುಂಬಕ್ಕೆ ಸಮಯ ಕಡಿಮೆ ಕೊಡುತ್ತಿದ್ದರೆ ಈ ತಿಂಗಳು ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ಮನೆಯ ಹಿರಿಯರ ಸಲಹೆಗಳು ನಿಮಗೆ ಉಪಯುಕ್ತವಾಗಬಹುದು. ಕುಟುಂಬದ ಸಣ್ಣ ಸಂತೋಷಗಳನ್ನು ಗೌರವಿಸಿ. ನಿಮ್ಮ ಒಂದು ಸಣ್ಣ ಸಹಾಯ ಅಥವಾ ಒಳ್ಳೆಯ ಮಾತು ಕೂಡ ಮನೆಯ ವಾತಾವರಣವನ್ನು ಸಂತೋಷಕರವಾಗಿಸಬಹುದು. ಆರೋಗ್ಯ ಫಲ. ಆರೋಗ್ಯದ ವಿಚಾರದಲ್ಲಿ ನಿಮ್ಮ ದಿನಚರಿ ಬಹಳ ಮುಖ್ಯ. ವೃಶ್ಚಿಕ ರಾಶಿಯವರು ಕೆಲವೊಮ್ಮೆ ತಮ್ಮ ಕೆಲಸದ ಅಥವಾ ಗುರಿಗಳ ಬಗ್ಗೆ ಹೆಚ್ಚು ಗಮನ ನೀಡಿ ವಿಶ್ರಾಂತಿಯನ್ನು ಮರೆತು ಬಿಡಬಹುದು. ಜುಲೈ ತಿಂಗಳಲ್ಲಿ ಸಮಯಕ್ಕೆ ಆಹಾರ ಸೇವನೆ, ಸಾಕಷ್ಟು ನಿದ್ರೆ ಮತ್ತು ದೇಹಕ್ಕೆ ವಿಶ್ರಾಂತಿ ನೀಡುವುದು ಅಗತ್ಯ. ಹೆಚ್ಚು ಯೋಚಿಸುವ ಅಭ್ಯಾಸ ಕಡಿಮೆ ಮಾಡಿ. ಮನಸ್ಸಿನ ಶಾಂತಿಗಾಗಿ ಧ್ಯಾನ, ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಅಥವಾ ನಿಮಗೆ ಇಷ್ಟವಾದ ಕೆಲಸ ಮಾಡುವುದರಿಂದ ಉತ್ತಮ ಅನುಭವ ಸಿಗಬಹುದು. ನೀರು ಹೆಚ್ಚು ಕುಡಿಯುವುದು, ಸರಳ ವ್ಯಾಯಾಮ ಮಾಡುವುದು ಮತ್ತು ಆರೋಗ್ಯಕರ ಆಹಾರ ಸೇವಿಸುವುದು ಒಳ್ಳೆಯದು. ಜುಲೈ ಮೊದಲ ವಾರದಲ್ಲಿ ಹೊಸ ಆಲೋಚನೆಗಳು ಮತ್ತು ಹೊಸ ಯೋಜನೆಗಳು ಮನಸ್ಸಿಗೆ ಬರಬಹುದು. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಗಮನ ನೀಡಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಅನುಭವ ನಿಮಗೆ ಸರಿಯಾದ ದಾರಿ ತೋರಿಸಬಹುದು. ಎರಡನೇ ವಾರದಲ್ಲಿ ಕೆಲಸ ಮತ್ತು ಹಣದ ವಿಚಾರದಲ್ಲಿ ಕೆಲವು ಒಳ್ಳೆಯ ಅವಕಾಶಗಳು ಕಾಣಿಸಬಹುದು. ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಸಮಯ ಬರಬಹುದು. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿರಿ. ಮೂರನೇ ವಾರ ಸಂಬಂಧಗಳಿಗೆ ಹೆಚ್ಚು ಮಹತ್ವ ನೀಡುವ ಸಮಯವಾಗಬಹುದು. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳು ಕಳೆಯಬಹುದು. ಮನಸ್ಸಿನಲ್ಲಿ ಇದ್ದ ಕೆಲವು ವಿಷಯಗಳನ್ನು ನಿಮ್ಮ ಹತ್ತಿರದವರೊಂದಿಗೆ ಹಂಚಿಕೊಳ್ಳಬಹುದು. 4ನೇ ವಾರ ತಿಂಗಳ ಕೊನೆಯಲ್ಲಿ ಭವಿಷ್ಯದ ಬಗ್ಗೆ ಹೊಸ ಯೋಜನೆಗಳನ್ನು ಮಾಡಬಹುದು. ನಿಮ್ಮ ಗುರಿಗಳ ಕಡೆ ಮತ್ತಷ್ಟು ಗಮನ ಹರಿಸುವ ಸಮಯ. ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕು ಕಾಣಿಸುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಪಾಠಗಳನ್ನು ಕಲಿಯುವ ಸಮಯವಾಗಬಹುದು. ನೀವು ಎದುರಿಸುವ ಪ್ರತಿಯೊಂದು ಅನುಭವವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಬಹುದು. ಕೆಲವೊಮ್ಮೆ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಬರುತ್ತದೆ, ಆದರೆ ನಿಧಾನವಾಗಿ ಬರುವ ಬದಲಾವಣೆಗಳು ಗಟ್ಟಿಯಾದ ಭವಿಷ್ಯಕ್ಕೆ ಅಡಿಪಾಯವಾಗಬಹುದು. ನಿಮ್ಮ ಧೈರ್ಯ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಪರಿಶ್ರಮವೇ ನಿಮ್ಮ ದೊಡ್ಡ ಶಕ್ತಿ. ಇತರರ ಜೀವನದೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳುವುದನ್ನು ಬಿಟ್ಟು ನಿಮ್ಮದೇ ಪ್ರಯಾಣದ ಮೇಲೆ ನಂಬಿಕೆ ಇಡಿ. ನೀವು ಮಾಡಿದ ಒಳ್ಳೆಯ ಕೆಲಸಗಳು ಮತ್ತು ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಖಂಡಿತವಾಗಿಯೂ ಒಂದು ದಿನ ಉತ್ತಮ ಫಲ ನೀಡಬಹುದು. ಈ ತಿಂಗಳು ನಿಮಗೆ ಒಂದು ಸಂದೇಶ: ಭಯಕ್ಕಿಂತ ನಂಬಿಕೆ ದೊಡ್ಡದು, ಸಂದೇಹಕ್ಕಿಂತ ಪ್ರಯತ್ನ ದೊಡ್ಡದು. ಸಣ್ಣ ಹೆಜ್ಜೆಗಳು ಕೂಡ ದೊಡ್ಡ ಯಶಸ್ಸಿನ ಆರಂಭವಾಗಬಹುದು. ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಗುರಿಗಳ ಕಡೆ ಹೆಚ್ಚು ಗಮನ ಹರಿಸಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಕನಸುಗಳನ್ನು ಸಾಧಿಸಲು ಪ್ರತಿದಿನ ಒಂದು ಸಣ್ಣ ಹೆಜ್ಜೆಯಾದರೂ ಇಡಿ. ಶುಭ ದಿನಗಳು: ಮಂಗಳವಾರ, ಗುರುವಾರ. ಶುಭ ಬಣ್ಣಗಳು: ಕೆಂಪು, ಕಂದು, ಕಪ್ಪು. ಶುಭ ಸಂಖ್ಯೆ 9. ಜುಲೈ ತಿಂಗಳ ವಿಶೇಷ ಸಲಹೆ: ನಿಮ್ಮ ಜೀವನದಲ್ಲಿ ಬರುವ ಹೊಸ ಅವಕಾಶಗಳನ್ನು ಹೆದರದೆ ಸ್ವೀಕರಿಸಿ. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಿ. ನಿಮ್ಮ ಮಾತಿನಲ್ಲಿ ಸೌಮ್ಯತೆ, ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಇದ್ದರೆ ಯಶಸ್ಸು ನಿಮ್ಮ ಕಡೆ ಬರುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಯಶಸ್ಸು ತುಂಬಿರಲಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ನಿಮ್ಮ ಶುಭಾಶಯಗಳನ್ನು ಹಂಚಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.